ವಿಚಾರ ಹಾಕಿಕೊಂಡು ವಿಷಯಗಳನ್ನು ನೋಡ್ತಿದ್ದಾರೆ. ಹೆಣ್ಮಕ್ಳು ಕಾಲೇಜಿಗೆ ಬಂದ್ರೆ ಕಾಲೇಜಿನ ಹೊರಗೆ ಹಾಕಿದ್ರ ಹಿಂದೆ ನಾವು ಉಳಿ ಮಾಡ್ಬೇಕಾ? ಮಾಡ್ಬೇಕಾ? ನಾವು ಹುಟ್ಟಾಡಲ್ಲ, ಮೂರ್ತರಲ್ಲ. ನಾವು ನಂಬುವ ದೇವರ ಮೇಲೆ ನಮಗೆ ದಯ ಇದೆ, ಹೌದಲ್ವಾ? ನಾವು ಹೆದರೋದು ಯಾರಿಗೆ? ನೀವು ಯಾಕೆ ನೀವು ಹೆದರಿಸುವಂತ ವ್ಯರ್ಥ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ? ಮೋಸಗಳು ಯಾಕೆ ಕೆಲಸವನ್ನು ಮಾಡ್ತಿದ್ದೀರಾ? ಆಮೇಲೆ ಇವ್ರು ಇನ್ನೊಬ್ಬ ಬ್ರದರ್ ಇದ್ದಾರೆ, ಉತ್ತರ ಪ್ರದೇಶದ ಸಿಎಂ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ನಮ್ಮ ಆದರ್ಶದ ಗುರುಗಳು. ನಾನು ತೀರ್ಥಹಳ್ಳಿ ಅವನೇ. ತೇಜಸ್ವಿ ಅವರು ನಮ್ಮ ಆದರ್ಶ, ನಮ್ಮ ಗುರುಗಳು ಅಂತ. ತೇಜಸ್ವಿ ಅವರು ಹೇಳ್ತಾರೆ, ಈ ಸನ್ಯಾಸಿಗಳ ಕೈಯಲ್ಲೇ ದೇಶಗಳು ಸಿಗಬಾರ್ದು, ಆಡಳಿತ ಸಿಗಬಾರ್ದು ಅಂತ. ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಒಂದು ಜಾಗದಲ್ಲಿ ನಾವು ಮುಸಲ್ಮಾನರಿಗೆ ಶಾಲಾ ಕಾಲೇಜುಗಳನ್ನು ಕಟ್ಟಿಸಿಕೊಡುತ್ತೇವೆ. ಶತಮಾನಗಳಿಂದ ಕನ್ವರ್ ಯಾತ್ರೆ ಅಂತ ಮಾಡ್ತಾರೆ. ಹಿಂದೂ ಸಹೋದರ, ಹಿಂದೂ ಬಾಂಧವರು, ಕನ್ವರ್ ಯಾತ್ರೆ ಹೊರಬೇಕಾದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಹೋಗ್ಬೇಕಾದ್ರೆ ಆ ರಸ್ತೆ ಬದಿಯಲ್ಲಿ ಮುಸಲ್ಮಾನರು ಸೇರಿದ ಹಾಗೆ ಎಲ್ಲ ಅವರಿಗೆ ಹಣ್ಣು ಹಂಪಲು ನೀರನ್ನು ಹಂಚ್ತಾರೆ. ಶತಮಾನಗಳಿಂದ ನಡ್ಕೊಂಡು ಬಂದಿದೆ. ಆದ್ರೆ ಈ ಸಲ ಕಳೆದ 2 ವರ್ಷದಿಂದ ಯೋಗಿ ಏನ್ ಮಾಡ್ತಾರೆ ಅಂದ್ರೆ